ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಹಂಚಿಕೆಗೆ ಹಣ ಪಡೆಯುವುದು ಸರಿಯಲ್ಲ, ಪಾರದರ್ಶಕವಾಗಿಯೇ ಮನೆ ಹಂಚಿಕೆ ಆಗ್ತಿದೆ. ಮನೆ ಕೊಟ್ರೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಲಾನುಭವಿ ಯಾರಿಗ ಹಣ ಕೊಡ್ತಾನೆ, ಮನೆ ಹಂಚಿಕೆ ಸ್ಥಳೀಯ ಆಡಳಿತವೇ ಮಾಡುತ್ತೆ. ಅದು ಹೇಗೆ ಒಬ್ಬ ಮಂತ್ರಿಗೆ ಹಣ ಬರುತ್ತೆ? ನಾನು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ಯಾವ ಉದ್ದೇಶದಿಂದ ಮಾತನಾಡಿದಾರೋ ಗೊತ್ತಿಲ್ಲ. ಈ ವಿಚಾರವಾಗಿ ಸಿಎಂ ಗಮನಕ್ಕೆ ಬಂದಿದೆ. ಸದ್ಯ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಇದನ್ನು ಒಪ್ಪೋದಿಲ್ಲ, ಹೆಂಗು ಕೊಡ್ತಾರೆ? ಇದನ್ನ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು, ಅಲ್ಲಿನ ಪಂಚಾಯತ್ ನೋಡ್ಕೊಳ್ಳುತ್ತೆ. ಆದರೆ ಯಾವ ಕಾರಣಕ್ಕೆ? ಯಾಕಂದ್ರೆ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಆ ಸಂಭಾಷಣೆ ಆಡಿಯೋ ಈಗ ಸದ್ದು ಮಾಡ್ತಿದೆ. ಹಾಗಾಗಿ ಸಿಎಂ ಗಮನಕ್ಕೂ ಕೂಡ ಬಂದಿದೆ, ಅವ್ರು ನೋಡ್ಕೊಂತಾರೆ. ಬಟ್ ನಾನು ಇದನ್ನು ಒಪ್ಪೋದಿಲ್ಲ. ಮನೆ ಹಂಚಿಕೆ ಏನಿರುತ್ತಲ್ಲ, ಇದು ಸ್ಥಳೀಯ ಆಡಳಿತ ಮಾಡುತ್ತೆ, ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು ಅದು. ಬಟ್ ಪಾರದರ್ಶಕವಾಗಿ ಹಂಚಿಕೆ ಆಗ್ತಿದೆ, ಏನೇನೋ ನಡೆದಿಲ್ಲ. ಮನೆ ಹಂಚಿಕೆಗೆ ಹಣ ಪಡೆಯುವುದು ಸರಿಯಲ್ಲ, ಜೊತೆಲಿ ಯಾರು ತೆಗೆದುಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದನ್ನ ಖಂಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಾತಾಡಿದಾರೋ ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರ ಮಾತನಾಡಿದ್ದಾರೆ ಸರ್ ಆಡಿಯೋದಲ್ಲಿ. ಅವರು ಮಾತಾಡೋದು ಏನ್ ಮಾತಾಡ್ತಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನ್ ಬೇಕು ಕ್ರಮ ತೆಗೆದು ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡಕ್ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವ್ರು ತಗೊಳ್ತಾರೆ, ಲೋಕಲ್ ಬಾಡೀಸ್ ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಅದಕ್ಕೆ ಈ 1.5 ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ? ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ, ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರ ಮಾತನಾಡಿದ್ದಾರೆ ಸರ್ ಆಡಿಯೋದಲ್ಲಿ. ಅವರು ಮಾತಾಡೋದು ಏನ್ ಮಾತಾಡ್ತಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನ್ ಬೇಕು ಕ್ರಮ ತೆಗೆದು ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ